ಹೇಳಿ ಸರ್, ಇವತ್ತಿನ ಒಂದು ಕಾರ್ಯಕ್ರಮ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು, ನಿಕಟಪೂರ್ವ ಯಶವಂತಪುರ ಕ್ಷೇತ್ರದ BJP ಅಧ್ಯಕ್ಷರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು, ಪತ್ತಿನ ಸಹಕಾರ ಸಂಘದ ಸದಸ್ಯರು, ಮಾಜಿ ಅಧ್ಯಕ್ಷರು ಆದಂಥ ಆತ್ಮೀಯರಾದಂಥ ಮಾರೇಗೌಡರ ಹುಟ್ಟುಹಬ್ಬ. ಅದನ್ನು ಇವತ್ತು ನಾವೆಲ್ಲ ಎಲ್ಲರೂ ಸೇರಿ ನಮ್ಮ ಪಕ್ಷದ ಮುಖಂಡರುಗಳು, ಹಾಗೆಯೇ ಕಳೆದ 20ನೇ ತಾರೀಕು ನನ್ನ ಹುಟ್ಟುಹಬ್ಬ ಆಗಿತ್ತು. ಪ್ರತಿ ವರ್ಷ ಮಾರೇಗೌಡರ ಜೊತೆಗೆ ನನ್ನನ್ನು ಸೇರಿಸ್ಕೊಂಡು ನನಗೂ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಈ ವರ್ಷ ಎಲ್ಲ ವರ್ಷಕ್ಕಿಂತ ಹೆಚ್ಚಾಗಿ ಪೂರ್ವಕವಾಗಿ ಒಂದು ಕಾರ್ಯಕ್ರಮ ನಡೆದಿದೆ. ಅದಕ್ಕಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಾತೆಯರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಣ್ಣಿನ ತಪಾಸಣೆ, ಹೃದಯ ತಪಾಸಣೆ, ಹಾಗೆಯೇ ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಸಿಲಿನಿಂದ ರಕ್ಷಣೆ ಪಡ್ಕೊಳೋಕ್ಕೆ ಅಂಬ್ರೆಲಾಗಳನ್ನು, ಛತ್ರಿಗಳನ್ನು ಕೊಡುವಂಥ ಕಾರ್ಯಕ್ರಮ, ಹಾಗಾಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷ ನಡೆಸ್ಕೊಂಡ್ಬಂದಿದ್ದಾರೆ. ಈ ವರ್ಷ ನಡೀತಾ ಇದೆ. ಅದಕ್ಕಾಗಿ ಕೆಂಪೇಗೌಡ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಬಂದಿದ್ದಾರೆ. ಅದಕ್ಕೆ ಕಾರಣಕರ್ತರು ಮಾರೇಗೌಡರು. ಅವ್ರಿಗೂ ನಾವು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದೀರಾ. ಮಾರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಮಾರೇಗೌಡರು ಸಂಭಾವಿತ ಸಾಧು ಪ್ರಾಣಿ. ಸೊ ನೀವು ಕಂಡಂಥ ಮಾರೇಗೌಡರು ಮುಂದಿನ ಒಂದು ಚುನಾವಣೆ ಕೂಡ ಬರ್ತಾ ಇದೆ. ಸೊ ಏನು ಹೇಳ್ತೀರಿ ಮಾರೇಗೌಡರು? ಮುಂದಿನ ಚುನಾವಣೆ 28ಕ್ಕೆ ಬರ್ತಾ ಇದೆ. NDA ಜೊತೆ ಸೇರಿ JDS ಜೊತೆ ಸೇರಿ NDA ಮಾಡಿ ಎಲೆಕ್ಷನ್ ಮಾಡೋದು ಅಂತ ಇದೆ. ಇನ್ನೂ ಹಲವಾರು ಆಕಾಂಕ್ಷಿಗಳಿದ್ದಾರೆ. JDSನಲ್ಲೂ ಇದ್ದಾರೆ, BJPಯಲ್ಲೂ ಇದ್ದಾರೆ, ಹಲವಾರು ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಸಿಕ್ಕಿದ್ರೂ ಸರಿ, ನಮ್ಮ ಗುರಿ ಒಂದೇ. ಈ ಬಾರಿ ಯಶವಂತಪುರದಲ್ಲಿ ಇರ್ತಕ್ಕಂಥ MLA ದುರಾಡಳಿತವನ್ನು ಕೊನೆಗಳಿಸಬೇಕು, NDA ಅಭ್ಯರ್ಥಿನ ಗೆಲ್ಲಿಸ್ಕೊಬೇಕಾಗಿದೆ. ಅದಕ್ಕೆ ನಾವೆಲ್ಲರೂ JDSನವರು, BJPಯವರು ಎಲ್ಲ ಒಟ್ಟಿಗೆ ಸೇರಿ ಶ್ರಮ ವಹಿಸಿ ಈ ಒಂದು ಗುರಿಯನ್ನು ನಾವು ಸಾಧಿಸ್ತೇವೆ. ಮಾರೇಗೌಡರ BJP ಸಂಘಟನೆ ಎಷ್ಟು ಪಾತ್ರ ಯಶವಂತಪುರದಲ್ಲಿ? ನೀವು ಯಾವಾಗ ಅಧ್ಯಕ್ಷರಾಗಿದ್ದು? 2013ರಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ಆಗ ನಾನು ಕಾರ್ಪೊರೇಟರ್ ಕೂಡ ಆಗಿದ್ದೆ. ನನ್ನ ಅವಧಿ 2 ವರ್ಷಕ್ಕೆ ಕೊನೆಗೊಳ್ತು. ನಂದು ಮುಂದುವರೆದ ಭಾಗ ಆಗಿತ್ತು. 2016ರಲ್ಲಿ ಮಾರೇಗೌಡರು ಅಧ್ಯಕ್ಷರಾಗಿ ಬಂದರು. ಆ ಸಂದರ್ಭದಲ್ಲಿ ಸಂಘಟನೆ ಅಷ್ಟೊಂದು, ನಾವು ಒಂದು ಅಲ್ಪ ಸ್ವಲ್ಪ ನೀರೆರೆದು ಪೋಷಿಸಿದ್ವಿ. ಮಾರೇಗೌಡರು ಬಂದಮೇಲೆ ಹೆಮ್ಮರವಾಗಿ ಬೆಳೀತು. ಅವರು ತನು ಮನ ಧನ ಯಾರನ್ನೇನು ಕಾಯಲಿಲ್ಲ. ಪ್ರತಿಯೊಂದು ಪಕ್ಷಕ್ಕಾಗಿ, ಪಕ್ಷನ ಮೇಲೆ ತರಬೇಕು ಅನ್ನೋ ಉದ್ದೇಶಕ್ಕಾಗಿ, ಪಕ್ಷದ ಇವತ್ತು ಏನೋ ಅವತ್ತು ನಮ್ಮಿಂದ ದೂರವಾಗೇ ಇದ್ದರು. ಇವ್ರಿಗೂ ಬಹಳಷ್ಟು ಅನ್ಯಾಯ ಮಾಡಿದರು ಅವರು ಅಂದರೆ ಅರ್ಥ ಆಗುತ್ತೆ. ಬಹಳ ಅನ್ಯಾಯ ಮಾಡಿದರು. ಅದು ಒಂದು ಕೋಪ ಇರ್ಬೋದು. ಜೊತೆಗೆ ಪಕ್ಷದ ಮೇಲಿನ ಪ್ರೀತಿ, ಪಕ್ಷ ಅವ್ರಿಗೆ ಕೊಟ್ಟಂಥ ಒಂದು ಗೌರವ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಿದ್ರು. 2013ರ ಬೈ ಎಲೆಕ್ಷನಲ್ಲಿ ನಮ್ಮಲ್ಲಿ ಒಂದು ಸಮರ್ಥ ಕ್ಯಾಂಡಿಡೇಟ್ ಇರಲಿಲ್ಲ. ನಮ್ಮ ಈ ತಾವರೆಕೆರೆ ಭಾಗದವರು ಒಬ್ಬರು ನಿಂತಂದರು. ಬರೀ 12,500 ಆಯಿತು. ಶೋಭಾ ಕರಂದ್ಲಾಜೆ ಅವರು ಗೆದ್ದಾಗ 1.5 ಲಕ್ಷ ಓಟ್ ತೊಗೊಂಡಿದ್ರು. 1,084 ಓಟಲ್ಲಿ ಗೆದ್ದಿದ್ರು. ಅಂಥದ್ದು ಬರೀ 12,500ಕ್ಕೆ ಬಂತು. ನಾವು ಮಾರೇಗೌಡರೆಲ್ಲ ಜೊತೆ ಸೇರಿ ಮುಂದಿನ ಎಲೆಕ್ಷನಲ್ಲಿ, 18ರ ಎಲೆಕ್ಷನಲ್ಲಿ ಜಗ್ಗೇಶ್ ಅವರು ಬಂದಾಗ ಪ್ರತಿ ಕ್ಷೇತ್ರವನ್ನು ಸುತ್ತಿ, ಅವತ್ತು ನಮ್ಮಲ್ಲಿ ಹಣಬಲ ಇರಲಿಲ್ಲ, ಜನಬಲ ಮಾತ್ರ ಇದ್ದಿದ್ದು. ನಾವು ಮಾರೇಗೌಡರ ಸಂಘಟನೆ ಇರ್ಬೋದು, ನಮ್ಮ ಕಾರ್ಯಕರ್ತರ ಉತ್ಸಾಹ, ಪಕ್ಷದ ಮೇಲಿನ ಪ್ರೇಮ ಇವೆಲ್ಲ ಸೇರಿಕೊಂಡು ಅವತ್ತು 12,500 ಇದ್ದದ್ದು 62,000 ಆಯಿತು. ಅವತ್ತು ಗೊತ್ತಾಯಿತು ಆ ವ್ಯಕ್ತಿಗೆ, ನಾನು ನೆಕ್ಸ್ಟು ಕಾಂಗ್ರೆಸ್ಸಲ್ಲೇ ಇದ್ದರೆ ನನ್ನ ಬುಡಕ್ಕೆ ನೀರು ಬಿಡ್ತಾರೆ ಅಂತೇಳಿ ಅವತ್ತು ದುರಾಲೋಚನೆಯೋ ಗೊತ್ತಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಸೇರಿಕೊಂಡ್ರು. ಗೆದ್ದಲು ಹುತ್ತ ಕಟ್ಟುತ್ತಂತೆ, ಅವು ಬಂದು ಸೇರಿಕೊಳ್ತಂತೆ. ಹಾಗಾಯಿತು. ಥ್ಯಾಂಕ್ ಯು.